ಇನ್ನು ಅಯೋಧ್ಯೆಯ ಶ್ರೀರಾಮನಿಗೆ ನಿತ್ಯ 6 ಸರಿ ವಿಶೇಷ ಆರತಿ ಆಗುತ್ತೆ. 6 ಟೈಮನ್ನು ನಿಗದಿಪಡಿಸಿದರೆ ಈ 6 ಸಮಯದಲ್ಲಿ ವಿಶೇಷ ಆರತಿಯನ್ನು ಮಾಡಲಾಗುತ್ತೆ. ಅದು ಯಾವ ಸಮಯ ಅಂಥೇಳಿ ನೋಡ್ತಾ ಹೋಗೋಣ. ಬೆಳಿಗ್ಗೆ 6:30ಕ್ಕೆ ಮೊದಲ ಆರತಿ ಆಗುತ್ತೆ. ಬೆಳಿಗ್ಗೆ 6:30ರಿಂದ ಸಂಜೆ 6:30ರವರೆಗೆ ವಿಶೇಷ ಆರತಿಗಳನ್ನು ಇಲ್ಲಿ ಮಾಡಲಾಗುತ್ತೆ. ಸುಮಾರು 6 ಸಮಯದಲ್ಲಿ ನಡೆಯುತ್ತೆ. ನಿತ್ಯ ಅಯೋಧ್ಯೆಯ ಬಾಲರಾಮನಿಗೆ ವಿಶೇಷ ಆರತಿಗಳು ಜರುಗುತ್ತವೆ. 6 ಬಾರಿ ಅಂತ ಹೇಳಿ ಅಂದ್ಕೊಂಡಿದ್ದಾರೆ. ಈಗ ವಿಶೇಷ ಸಮಯವನ್ನು ಕೂಡ ಇದಕ್ಕೆ ನಿಗದಿಪಡಿಸಿದ್ದಾರೆ. ಬೆಳಗಿನ ಜಾವ 4:30ಕ್ಕೆ ಮೊದಲ ಆರತಿ ಶುರುವಾಗುತ್ತೆ. ಅದಾದ ನಂತರ ಹಾಗೆ ಬೆಳಗಾಗ್ತಾ ಇದ್ದ ಹಾಗೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಈ ರೀತಿಯಾಗಿ 6:30ರವರೆಗೂ ಕೂಡ ವಿಶೇಷ ಆರತಿ ನಡೆಯುತ್ತೆ. ನೋಡಿ, ಬೆಳಿಗ್ಗೆ 4:30ಕ್ಕೆ ರಾಮನಿಗೆ ಸುಪ್ರಭಾತ ಆರತಿ, ಮೊದಲ ಆರತಿ ಇದು 4:30ಕ್ಕೆ ಆರಂಭವಾಗುತ್ತೆ. ಬೆಳಗ್ಗೆ 4:30ಕ್ಕೆ ನಡೆಯಲಿರುವಂತಹ ಸುಪ್ರಭಾತ ಆರತಿ. ಸೊ ಹಾಗೆ 6 ಬಾರಿ ನಡೆಯಲಿರುವಂತಹ ಆರತಿ ಇದು. ಎರಡನೇ ಆರತಿ ಬೆಳಿಗ್ಗೆ 6:30ಕ್ಕೆ, ಅಂದರೆ 4:30ರ ನಂತರ ಎರಡನೇ ಆರತಿ ನಡೆಯುವಂಥದ್ದು. ಅದು ಶೃಂಗಾರ ಆರತಿ ಅಂತ ಹೇಳಿ ಶ್ರೀರಾಮನಿಗೆ ಮಾಡಲಾಗುತ್ತೆ. ನಿನ್ನೆ ತಾನೇ ಆಗಿರುವಂತಹ ಪ್ರಾಣ ಪ್ರತಿಷ್ಠಾಪನೆ. ಸೊ ಈಗ ಈ ಒಂದು ಆರತಿ ಹಲವಾರು ದಿನಗಳ ಕಾಲ ಈ ಆರತಿಯನ್ನು ಮಾಡಬೇಕಾಗುತ್ತೆ ಶ್ರೀರಾಮನಿಗೆ. ಮೂರನೇ ಆರತಿ ನಡೆಯುವಂಥದ್ದು ಅದು ಬೆಳಿಗ್ಗೆ 11:30ರ ಸುಮಾರಿಗೆ. 11:30ಕ್ಕೆ ರಾಜಭೋಗ ಆರತಿ ಅಂತ ಹೇಳಿ ಅದನ್ನು ಮಾಡಲಾಗುತ್ತೆ. ಇದು ಮೂರನೇ ಆರತಿ. ಅಂದರೆ ಎವ್ರಿ ಡೇ 6 ಬಾರಿ ಆರತಿಯನ್ನು ಮಾಡಲಾಗುತ್ತೆ. ವಿಶೇಷವಾಗಿ ಸಮಯವನ್ನು ಕೂಡ ನಿಗದಿಪಡಿಸಲಾಗಿದೆ. ನೆಕ್ಸ್ಟ್ 4ನೇ ಆರತಿ ಆಗುವಂಥದ್ದು ಮಧ್ಯಾಹ್ನ 2:30ಕ್ಕೆ. ಅದು ರಾಮನನ್ನ ನಿದ್ರೆಯಿಂದ ಎಬ್ಬಿಸುವ ಆರತಿ. ರಾಮನನ್ನ ನಿದ್ದೆಯಿಂದ ಎಬ್ಬಿಸೋದಕ್ಕೆ ಅಂತ ಹೇಳಿ ಮಧ್ಯಾಹ್ನ 2:30ಕ್ಕೆ ಒಂದು ಆರತಿಯನ್ನು ಮಾಡಲಾಗುತ್ತೆ. ಇನ್ನು 5ನೇ ಆರತಿ ಸಂಜೆ 6:30ಕ್ಕೆ. ಒಂದು ಬಹುಶಃ ಮಿಸ್ ಆಗಿದೆ ಅನ್ಸುತ್ತೆ. 6ನೇ ಆರತಿ ಸಂಜೆ 6:30ಕ್ಕೆ. ರಾತ್ರಿ ಓಕೆ, ಅಂದರೆ 4:30ರಿಂದ 8:30ರವರೆಗೆ ನಡೆಯುವಂಥ ಒಂದು ಆರತಿ, ಶಯನ ಆರತಿ, ರಾತ್ರಿ 8:30ಕ್ಕೆ ನಡೆಯುತ್ತೆ. ಅಯೋಧ್ಯೆಯ ಶ್ರೀರಾಮನಿಗೆ ನಿತ್ಯ 6 ಸಮಯದಲ್ಲಿ ನಡೆಯುವಂತಹ ಒಂದು ಆರತಿ ಬಗ್ಗೆ ನಿಮಗೆ ಡೀಟೇಲ್ಸನ್ನು ಕೊಡ್ತಾ ಇದ್ವಿ. ಬೆಳಗಿನ ಜಾವ 4:30ಕ್ಕೆ ಆರಂಭವಾಗುವಂತಹ ಆರತಿ ಸುಪ್ರಭಾತದ ಆರತಿ. ಅಲ್ಲಿಂದ ಹಿಡಿದು ಬೆಳಿಗ್ಗೆ 8:15 ಒಂದು ಸತಿ ಆಗುತ್ತೆ. ನೆಕ್ಸ್ಟು 11:00ವರೆಗೂ ಕೂಡ ಒಂದು ಆರತಿ ಆಗುತ್ತೆ. ನಂತರ ಮಧ್ಯಾಹ್ನ 2:30, ಸಂಜೆ 6:30, ನಂತರ ರಾತ್ರಿ 8:30 ಶಯನ ಆರತಿ. ಸೊ ಒಟ್ಟು 6 ಸರಿ ಆರತಿಯನ್ನು ಬೆಳಗಲಾಗುತ್ತೆ.